ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ಪ್ರಮುಖ ಏನಪ್ಪ ಅಂತಂದರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನ್ಯೂಸ್ ಪೇಪರಲ್ಲಿ ಬರುವಂಥ ಪ್ರಮುಖ ಮಾಹಿತಿ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ ಈ ಒಂದು ಪ್ರಶಸ್ತಿಗಳು, ನಿಧನಗಳು, ಓಕೆ, ಸ್ಪೋರ್ಟ್ಸ್ ಬಗ್ಗೆ ಕೂಡ ಕೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ನೋಡ್ರಿ. ಓಕೆ, ಒಂದು ಪ್ರಶ್ನೆ ಇದೆ ನೋಡಿ. ಮೊದಲೇ ಒಂದು ಪ್ರಶ್ನೆ, 2024ನೇ ಸಾಲಿನ ಒಟ್ಟು ಎಷ್ಟು ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 2024ರ ಒಂದು ಸಾಲಿನ ಪದ್ಮಶ್ರೀ ಪದ್ಮ ಪ್ರಶಸ್ತಿಗಳನ್ನು ಎಷ್ಟು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದರಲ್ಲಿ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಈ 3 ಪ್ರಶಸ್ತಿಗಳು ಕೊಟ್ಟರ 2024ನೇ ಸಾಲಿಂದ. ಎಷ್ಟು ಜನಕ್ಕೆ ಕೊಟ್ಟರಂತ ಇಲ್ಲಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, 132 ಏನಪ್ಪ ಅಂತಂದರೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ 2024ನೇ ಸಾಲಿಂದ. ಓಕೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದನ್ನು ಯಾರು ನೀಡ್ತಾರಪ್ಪ ಅಂತಂದರೆ ರಾಷ್ಟ್ರಪತಿ ಅವರು ನೀಡ್ತಾರೆ ನೋಡ್ರಿ. ಓಕೆ, ರಾಷ್ಟ್ರಪತಿ ಭವನದಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ರಾಷ್ಟ್ರಪತಿ ಆಗಿರುವಂಥ ದ್ರೌಪದಿ ಮುರ್ಮು ಅವರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ಯಾರ 2024ನೇ ಸಾಲಿಂದ. ಓಕೆ, ಇದರಲ್ಲಿ ಎಷ್ಟು ಪ್ರಶಸ್ತಿಯಪ್ಪ ಅಂತಂದರೆ ಟೋಟಲಾಗಿ 132 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಅದರಲ್ಲಿ 5 ಪದ್ಮವಿಭೂಷಣ ಪ್ರಶಸ್ತಿಗಳವ, 17 ಪದ್ಮಭೂಷಣ ಪ್ರಶಸ್ತಿಗಳವ, 110 ಏನಪ್ಪ ಅಂತಂದರೆ ಪದ್ಮಶ್ರೀ ಪ್ರಶಸ್ತಿಗಳವ. ಟೋಟಲಾಗಿ 132 ಏನಪ್ಪ ಅಂತಂದರೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಇದರಲ್ಲಿ ಏನಪ್ಪ ಅಂತಂದರೆ ಈ ಒಂದು 5 ಜನ ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡ ವ್ಯಕ್ತಿಗಳ ಬಗ್ಗೆ ಗೊತ್ತಿರಬೇಕಾಗ್ತದೆ ನೋಡ್ರಿ. ಅದೇ ರೀತಿಯಾಗಿ ಓಕೆ, ಅದರ ಜೊತೆಗೆ ಏನಪ್ಪ ಅಂತಂದರೆ ಕರ್ನಾಟಕದ ಡಾಕ್ಟರ್ ಸುಮಂಗಲ ಸೇವಾಶ್ರಮದ ಏನಾಗಿರುವಂಥ ಒಂದು ಜಿ ಸುಶೀಲಮ್ಮ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಸುಮಂಗಲ ಸೇವಾಶ್ರಮದ ಒಂದು ಜಿ ಸುಶೀಲಮ್ಮ ಅವರಿಗೂ ಕೂಡ ಏನಪ್ಪ ಅಂತಂದರೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇದೇನಪ್ಪ ಅಂತಂದರೆ ದೇಶದ ಅತ್ಯುನ್ನತ ನಾಗರಿಕ ಗೌರವದಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಪದ್ಮ ಪ್ರಶಸ್ತಿಗಳನ್ನು ನೀಡ್ತಾರೆ ನೋಡ್ರಿ. ಅದಕ್ಕಾಗಿ ಈ ಒಂದು ಟಾಪಿಕ್ ಇವತ್ತಿತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂಥ ಸ್ಟ್ರಾಟಜಿಕೆ ಇದೆ ನೋಡಿ. ಓಕೆ, ಪದ್ಮ ಪ್ರಶಸ್ತಿಗಳ ಇತಿಹಾಸ ನೋಡೋದಾದರೆ ಇದು ಸ್ಥಾಪನೆ ಯಾವಾಗ ಆಗುತ್ತಪ್ಪ ಅಂತಂದರೆ 1954 ಜನವರಿ 2ರಂದು ಏನಪ್ಪ ಅಂತಂದರೆ ಇದನ್ನು ಪ್ರಶಸ್ತಿಯನ್ನು ಸ್ಥಾಪಿಸಲಾಗ್ತದೆ. 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗ್ತದೆ ನೋಡ್ರಿ. ಇದರಲ್ಲಿ ಎಷ್ಟಪ್ಪ ಅಂತಂದರೆ 4 ವಿಧಗಳಾಗಿದ್ವಿ ಅಂತ ಹೇಳ್ಬೋದು. ಮೊದಲನೇದು ಯಾವುದಪ್ಪ ಅಂತಂದರೆ ಭಾರತ ರತ್ನ ಅಂತ ಕೂಡ ಹೇಳ್ತೀವಿ ನಾವು. ಭಾರತ ರತ್ನ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಆಗಿದೆ ನೋಡಿ. ನಂತರ 2ನೇದು ಬರುವುದು ಯಾವುದಪ್ಪ ಅಂತಂದರೆ ಅದು ಪದ್ಮವಿಭೂಷಣ, 3ನೇದು ಏನಪ್ಪ ಅಂತಂದರೆ ಪದ್ಮಭೂಷಣ, 4ನೇದು ಏನಪ್ಪ ಅಂತಂದರೆ ಪದ್ಮಶ್ರೀ. ಇದೇನಪ್ಪ ಅಂತಂದ್ರೆ 4ನೇ ಅತಿ ದೊಡ್ಡ ನಾಗರಿಕ ಗೌರವ ಆಗಿದೆ ನೋಡಿ ಪದ್ಮಶ್ರೀ ಪ್ರಶಸ್ತಿ. ಸಾಮಾಜಿಕ ಸೇವೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಕಲೆಗಳಲ್ಲಿ ಪ್ರಸಿದ್ಧವನ್ನು ಪಡೆದಂಥ ವ್ಯಕ್ತಿಗಳಿಗೆ ನೀಡ್ತಾರೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿ. ಓಕೆ, ಇದು ಯಾವಾಗ ನೀಡಿಲ್ಲಪ್ಪ ಅಂತಂದರೆ 1978ರಿಂದ 1979 ಮತ್ತು 1993ರಿಂದ 1997ರವರೆಗೆ ಏನಪ್ಪ ಅಂತಂದರೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿಲ್ಲ. ಈ ಒಂದು ಅವಧಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪ್ರಶಸ್ತಿಯನ್ನು ನೀಡಿಲ್ಲ ನೋಡ್ರಿ. ಇದಕ್ಕೆ ಗರಿಷ್ಠ ಮಿತಿ ಏನಪ್ಪ ಅಂತಂದರೆ 120ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನು ಒಂದೇ ಸಾಲಿ ನೀಡುವಂತಿಲ್ಲ ಅಂತ ಗರಿಷ್ಠ ಮಿತಿ ಇರ್ತದೆ. ಅಂದರೆ ಒಂದು ವರ್ಷದಲ್ಲಿ ಏನಪ್ಪ ಅಂತಂದರೆ ಮರಣೋತ್ತರ ಮತ್ತು ವಿದೇಶಿಗರನ್ನು ಹೊರತುಪಡಿಸಿ 120ಕ್ಕಿಂತ ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನು ನೀಡಬಾರ್ದು ಅಂತ ಹೇಳ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಇದೆ ನೋಡಿ, ಪ್ರಮುಖವಾದಂಥ ನ್ಯೂಸ್ ಇದೆ. ನೆಕ್ಸ್ಟ್ ಕೂಡ ಪ್ರಶ್ನೆ ಬಂದಿದೆ ನೋಡಿ. ಇದಕ್ಕೆ ಸಂಬಂಧಿಸಿದಂಥ ಮೊದಲು, ಭಾರತ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಭಾರತದ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಗೃಹ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಗೃಹ ವ್ಯವಹಾರಗಳ ಸಚಿವಾಲಯ ಏನಪ್ಪ ಅಂತಂದರೆ ಈ ಒಂದು ಸೈಬರ್ ಅಪರಾಧ ಸಮನ್ವಯ ಕೇಂದ್ರವನ್ನು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಯಾವ ಅಡಿಯಲ್ಲಿ ಅಂದರೆ ಗೃಹ ವ್ಯವಹಾರಗಳ ಸಚಿವಾಲಯ. ಓಕೆ, ಇದನ್ನು ಯಾವಾಗ ಸ್ಥಾಪನೆ ಮಾಡಿದಾರಪ್ಪ ಅಂತಂದರೆ 2018ಕ್ಕೆ ಏನು ಮಾಡ್ತಾರೆ ಅಂದರೆ ಈ ಒಂದು ಸೈಬರ್ ಅಪರಾಧಗಳನ್ನು ಸಮಗ್ರವಾಗಿ ಎದುರಿಸಲು ಇದನ್ನು ಸ್ಥಾಪನೆ ಮಾಡ್ತಾರೆ 2018ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ. ಇದೇನು ಮಾಡ್ತಪ್ಪ ಅಂತಂದರೆ ರಾಜ್ಯಗಳ ನಡುವೆ ಸಮನ್ವಯ ಸಾಧಿಸಲು ಇದನ್ನು ಸ್ಥಾಪನೆ ಮಾಡ್ತಾರೆ 2018ರಲ್ಲಿ. ಅದೇ ರೀತಿಯಾಗಿ ಇದೇನಪ್ಪ ಈ ಒಂದು ಸಂಸ್ಥೆ ಭಾರತ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಏನು ಮಾಡಿದಪ್ಪ ಅಂತಂದರೆ
ನಾಗರಿಕರಿಗೆ ಸೈಬರ್ ದೂರು ಸಲ್ಲಿಸಲು 1930 ಸಹಾಯವಾಣಿ ಸಂಖ್ಯೆಯನ್ನು ಒದಗಿಸಿದೆ. ಓಕೆ, 1930 ಇದರ ಬಗ್ಗೆ ಸಂಖ್ಯೆ ಬಗ್ಗೆ ಗೊತ್ತಿರಬೇಕಾದ ನೋಡಿರಿ. ಭಾರತ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ನೀಡಿರುವಂಥ ದೂರವಾಣಿ ಸಂಖ್ಯೆ ಯಾವುದಂತ ಕೂಡ ಕೇಳ್ಬೋದು. 1930 ಇದೇನಪ್ಪ ಅಂತಂದರೆ ಈ ಒಂದು ಸಹಾಯವಾಣಿ ಮೂಲಕ ಅವರಿಗೆ ಕಾಲನ್ನು ಮಾಡ್ಬೋದಾಗಿರುತ್ತೆ ನೋಡಿರಿ. ಇಲ್ಲಿ 7 ಪ್ರಮುಖ ಘಟಕಗಳನ್ನು ಹೊಂದಿದೆ ಅಂತ ಹೇಳ್ತೀವಿ ಇದು. ಓಕೆ, ಉದಾಹರಣೆಗೆ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ 7 ಪ್ರಮುಖ ಘಟಕಗಳನ್ನು ಇದು ನೀಡಿದೆ. ಅದರಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಯಾವ ರೀತಿ ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ 6 ರೀತಿಯಾದಂಥ ಒಂದು ಘಟಕಗಳು ಬರ್ತವೆ ಇದರಲ್ಲಿ. ಓಕೆ, ಇದಕ್ಕೆ ಸ್ಟ್ರಾಟಜಿಕಲ್ಲಿ ನೋಡೋದಾದರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. ಇದು ಏನಪ್ಪ ಅಂತಂದರೆ ಯಾವಾಗ ಜಾರಿ ಬರ್ತಪ್ಪ ಅಂತಂದರೆ ಅಕ್ಟೋಬರ್ 17, 2000ರಲ್ಲಿ ಈ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಜಾರಿ ಮಾಡ್ತಾರೆ. 2000ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಏನಪ್ಪ ಅಂತಂದರೆ ಜಾರಿ ಮಾಡ್ತಾರೆ. ಇದರ ಉದ್ದೇಶ ಏನಾಗಿದೆಪ್ಪ ಅಂತಂದರೆ ಕಾಮರ್ಸ್ ಮತ್ತು ಸೈಬರ್ ಅಪರಾಧಿಗಳಿಗೆ ಕಾನೂನು ಚೌಕಟ್ಟು ಒದಗಿಸುವುದು ಈ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿರ್ತದೆ ನೋಡಿರಿ. ಅದೇ ರೀತಿಯಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ 2015ರಲ್ಲಿ ಶ್ರೇಯಾ ಸಿಂಘಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಪ್ಪ ಅಂತಂದರೆ ರದ್ದು ಮಾಡ್ತದೆ. ಸೆಕ್ಷನ್ 66A ಅಲ್ಲಿ ಏನು ಮಾಡ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟು ಶ್ರೇಯಾ ಸಿಂಘಾಲ್ ಎಂಬ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದು ಮಾಡ್ತದೆ 2015ರಲ್ಲಿ. ಓಕೆ, 2015ರಲ್ಲಿ ಇದನ್ನು ರದ್ದು ಮಾಡ್ತಾರೆ. ಮೊದಲೇನಪ್ಪ ಅಂತಂದರೆ ಇದು ತಿದ್ದುಪಡಿ ಅಂದರೆ ಯಾವಾಗಾಯ್ತು ಅಂದರೆ 2008ರಲ್ಲಿ ಈ ಒಂದು ಕಾಯ್ದೆಗೆ ಮಹತ್ವದ ತಿದ್ದುಪಡಿಗಳನ್ನು ಮಾಡಿರ್ತಾರೆ. 2015ರಲ್ಲಿ ಇದನ್ನು ಮಾಡ್ತಾರೆ ಅಂದರೆ ಇದನ್ನು ರದ್ದುಗೊಳಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ 2008ರಲ್ಲಿ ಏನಾಗಿತ್ತು ಅಂದರೆ ಇದಕ್ಕೆ ತಿದ್ದುಪಡಿ ಮಾಡಿರ್ತಾರೆ ನೋಡಿ, ಮಹತ್ವವಾದದ್ದು. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆ ಯಾವುದು ಕೊಟ್ಟಿದೆ ಅಂತ ಗೊತ್ತಿರಬೇಕಾದ, ಇದು ಯಾವ ಒಂದು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಗೊತ್ತಿರಬೇಕಾದ ನೋಡ್ರಿ. ನೆಕ್ಸ್ಟ್, ಅಪರೂಪದ ಹಿಮಾಲಯನ್ ಟ್ರೈಕಾರ್ನಿಯೇಟ್ ಬೆಟ್ಟದ ಆಮೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇತ್ತೀಚೆಗೆ ಒಂದು ಆಮೆ ಏನಪ್ಪ ಅಂತಂದರೆ ಒಂದು ಬೆಟ್ಟದಲ್ಲಿ ಪತ್ತೆಯಾಗಿದೆ. ಅದು ಯಾವ ರಾಜ್ಯದ ಒಂದು ಪತ್ತೆಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ ರಾಜ್ಯದ ಒಂದು ಸ್ಥಳದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಟ್ರೈಕಾರ್ನಿಯೇಟ್ ಆಮೆ ಎಂಬ ಪತ್ತೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಮೆ ನೋಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಛತ್ತೀಸ್ಗಢ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಎಲ್ಲಪ್ಪ ಅಂತಂದರೆ ಉದಂತಿ ಸೀತಾ ನದಿ ಹುಲಿ ಮೀಸಲು ಪ್ರದೇಶದಲ್ಲಿ ಇದು ಪತ್ತೆಯಾಗ್ಯದ. ಎಲ್ಲಿ? ಛತ್ತೀಸ್ಗಢನಲ್ಲಿ. ಓಕೆ, ಛತ್ತೀಸ್ಗಢದ ಉದಂತಿ ಸೀತಾ ನದಿ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಒಂದು ಆಮೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಪತ್ತೆಯಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನಾವು ಫೋಟೋದಲ್ಲಿ ಆಮೆದ ಚಿತ್ರ ಇದೆ ನೋಡಿ. ಓಕೆ, ಇದು ಸಾಮಾನ್ಯವಾಗಿ ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಜಾತಿಯ ಒಂದು ಆಮೆ ಆಗಿದೆ. ಇದು ಎಲ್ಲಿ ಪತ್ತೆಯಾಗಿದೆಪ್ಪ ಅಂತಂದರೆ ಈಗ ಛತ್ತೀಸ್ಗಢನಲ್ಲಿ ಪತ್ತೆಯಾಗಿದೆ ನೋಡಿ. ಇದರ ಒಂದು IUCN ರೆಡ್ ಲಿಸ್ಟ್ನಲ್ಲಿ ಏನಪ್ಪ ಅಂತಂದರೆ ಎಂಡೇಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿರುವಂಥ ಎಂದು ಗುರುತು ಮಾಡಲಾಗಿದೆ ಅದಕ್ಕೆ. ಓಕೆ, IUCNನಲ್ಲಿ ಏನು ಮಾಡಿದ್ದಾರೆ ಅಂದರೆ IUCNನಲ್ಲಿ ಏನಪ್ಪ ಅಂತಂದರೆ ಇದು ಅಳಿವಿನಂಚಿನಲ್ಲಿದೆ ಅಂತ ಗುರುತು ಮಾಡಿದ್ದಾರೆ ಅದಕ್ಕೆ. ಅದೇ ರೀತಿಯಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗಪ್ಪ ಅಂತಂದರೆ 1972ರ ಅನ್ವಯ ಇದಕ್ಕೆ ರಕ್ಷಣೆ ನೀಡಲಾಗುತ್ತದೆ. ಓಕೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಬರುತ್ತೆ ಅಂದರೆ 1972ರಲ್ಲಿ ಇದು ಜಾರಿ ಆಗಿದೆ. ಭಾರತದ ಪ್ರಮುಖ ಆಮೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ಆಲಿವ್ ರಿಡ್ಲೆ ಆಮೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಒಡಿಶಾದಲ್ಲಿ ಕಂಡು ಬರ್ತದೆ. ಒಡಿಶಾದ ಗೈರ್ಮಾತಾ ಕಡಲ ತೀರವು ಇವುಗಳಿಗೆ ಅತಿ ದೊಡ್ಡ ಗೂಡು ಕಟ್ಟುವಂಥ ಒಂದು ತಾಣವಾಗಿದೆ ಅಂತ ಹೇಳ್ತೀವಿ. ಪ್ರಮುಖವಾಗಿ ಆಲಿವ್ ರಿಡ್ಲೆ ಆಮೆ ಎಲ್ಲಿ ಕಂಡು ಬರ್ತದಂತ ಪ್ರಶ್ನೆ ಕೇಳಿದ್ರು ಒಂದು ನ್ಯೂಸಲ್ಲಿ. ಇದು ನೋಡಿದ್ದೆ ನಾನು ಪೇಪರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಒಡಿಶಾ ಆಗಿರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಅರಿಬಾಡ ಆಮೆ. ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕವಾಗಿ ಗೂಡು ಕಟ್ಟುವ ಪ್ರಕ್ರಿಯೆಯನ್ನು ನಾವು ಅರಿಬಾಡ ಎಂದು ಕರೆಯುತ್ತೇವೆ. ಏನು ಈ ಆಲಿವ್ ರಿಡ್ಲೆ ಏನು ಗೂಡು ಕಟ್ತಾವಲ್ಲ ಇದಕ್ಕೇನಂತ ಕರಿತಾರೆ? ಅರಿಬಾಡ ಅಂತ ಕರಿತಾರೆ ನೋಡ್ರಿ. ಓಕೆ, ಇದು ಭಾರತದ ಚಂಬಲ್ ನದಿಯ ಮಾತ್ರ ಇಲ್ಲಿ ಕಂಡು ಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ರೆಡ್ ಕ್ರೌನ್ಡ್ ರೋಫ್ ಟೋಟಲ್ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಕಾಯ್ದೆ ವನ್ಯಜೀವಿಗಳ ಸಂರಕ್ಷಣೆಗೆ ಇರುವಂಥ ಪ್ರಬಲ ಕಾನೂನು ಆಗಿದೆ ಅಂತ ಹೇಳ್ತೀವಿ. ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಜಾರಿ ಮಾಡ್ತಾರೆ ಅದಕ್ಕೆ. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅನಲಾಂಗ್ ಎಂಬ ಒಂದು ಬುಡಕಟ್ಟು ಜನಾಂಗ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಒಂದು ನಾಗಾ ಒಂದು ಬುಡಕಟ್ಟು ಜನಾಂಗ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ?
ಇದಕ್ಕೆ ಸರಿಯಾದ ನೋಡೋಣ ಮಣಿಪುರ ನೋಡ್ರಿ. ಕುಕಿ ಮತ್ತು ನಾಗ ಜನಾಂಗ ಎಲ್ಲಿ ಕಂಡು ಬರ್ತಾರೆ ಅಂದರೆ ಮಣಿಪುರದಲ್ಲಿ ದಂಗೆ ಇದ್ದಿತ್ತು ಎಷ್ಟು ದಿನ. ಓಕೆ, ಅನಲ್ ನಾಗ ಬೆಟ್ಟ ಬುಡಕಟ್ಟು ಜನಾಂಗ ಅಂತ ನಾವು ಕರಿತೀವಿ ನೋಡ್ರಿ. ಅನಲ್ ನಾಗ ಬುಡಕಟ್ಟು ಜನಾಂಗದವ್ರು ಏನಪ್ಪ ಅಂತಂದರೆ ಮುಖ್ಯವಾಗಿ ಈ ಒಂದು ಮಣಿಪುರದ ಚಂದೇಲ್ ಜಿಲ್ಲೆಯಲ್ಲಿ ವಾಸ ಮಾಡುತ್ತಾರೆ. ಇವರು ಏನಪ್ಪ ಅಂತಂದರೆ ಕೂಕಿ, ಚಿನ್, ಮಿಜೋ ಜನಾಂಗೀಯ ಗುಂಪಿಗೆ ಹತ್ತಿರವಾಗಿದ್ದಾರೆ. ಏನು ಕೂಕಿ ಮತ್ತು ನಾಗ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಂದರೆ ಮಣಿಪುರಲ್ಲಿ ಕಂಡು ಬರ್ತಾರೆ ನೋಡ್ರಿ. ಇವರ ಭಾಷೆಯನ್ನು ಅನಲ್ ಎಂದು ಕರೀತಾರೆ. ಇವ್ರ ಭಾಷೆಗೆ ಏನಂತ ಕರಿತಾರಪ್ಪ ಅಂತಂದರೆ ಅನಲ್ ಎಂದು ಕರೀತಾರೆ. ಇವರು ಏನಪ್ಪ ಅಂತಂದರೆ ಟಿಬೆಟೋ ಒಂದು ಬರ್ಮನ್ ಭಾಷೆಯ ಕುಟುಂಬಕ್ಕೆ ಸೇರಿದಂಥ ವ್ಯಕ್ತಿಗಳಾಗಿದ್ದಾರೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಒಂದು ಮಣಿಪುರ ರಾಜ್ಯದ ಆಂತರಿಕ ಭದ್ರತೆ ಮತ್ತು ಗಡಿ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಇವರು ಸುದ್ದಿಯಲ್ಲಿದ್ದರು. ಅದಕ್ಕಾಗಿ ನ್ಯೂಸಲ್ಲಿ ಇವರು ಬಂದಿದ್ದಾರೆ ನೋಡ್ರಿ. ಬುಡಕಟ್ಟು ಸಂಬಂಧಿಸಿದಂಥ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ. ನಾವು ಸಂವಿಧಾನದಲ್ಲಿ ಬರುವಂಥ ವಿಧಿಗಳು ಆರ್ಟಿಕಲ್ 342 ಏನು ಹೇಳುತ್ತಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ನಿರ್ದಿಷ್ಟ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಎಂದು ಘೋಷಿಸುವಂಥ ಅಧಿಕಾರವನ್ನು ನೀಡುತ್ತದೆ ಅಂತ ಹೇಳ್ತೀವಿ. 342ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ರಾಷ್ಟ್ರಪತಿ ಒಂದು ಸಮುದಾಯವಂತ ಈ ಒಂದು ಪರಿಶಿಷ್ಟ ಪಂಗಡ ಎಂದು ಘೋಷಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಎಂಬ ಒಂದು ಮಾಹಿತಿ ಯಾವುದು ಹೇಳುತ್ತಪ್ಪ ಅಂತಂದರೆ 342ನೇ ವಿಧಿ. ಅದೇ ರೀತಿಯಾಗಿ 6ನೇ ಅನುಸೂಚಿಯಲ್ಲಿ ಕಂಡು ಬರ್ತಾರೆ ನೋಡ್ರಿ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ರಾಜ್ಯಗಳಲ್ಲಿ ಏನಪ್ಪ ಅಂತಂದರೆ ಈ ಒಂದು ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. 6ನೇ ಅನುಸೂಚಿ ಬಗ್ಗೆ ಹೇಳಿದ್ದಾರೆ ಇಲ್ಲಿ. 6ನೇ ಅನುಸೂಚಿ ಏನು ಹೇಳದಪ್ಪ ಅಂತಂದ್ರೆ ಈ ಒಂದು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಇವೇನು ರಾಜ್ಯಗಳಿದ್ದಾವೆ ಅಲ್ಲಿ ಕಂಡು ಬಂದಂಥ ಬುಡಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ಮಾಹಿತಿಯನ್ನು 6ನೇ ಅನುಸೂಚಿ ನೀಡ್ತದೆ. ಓಕೆ, ಅದೇ ರೀತಿಯಾಗಿ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ 1999 ಪ್ರತ್ಯೇಕ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವನ್ನು ಸ್ಥಾಪಿಸಲಾಗಿದೆ ನೋಡಿ. ಯಾವಾಗ 1999ರಲ್ಲಿ ಈ ಒಂದು ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಬುಡಕಟ್ಟು ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಯಾವಾಗಪ್ಪ ಅಂತಂದರೆ ಆಗಸ್ಟ್ 9ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ವಿಶ್ವ ಬುಡಕಟ್ಟು ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಬುಡಕಟ್ಟು ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಭೂಶಾಖ ವಿದ್ಯುತ್ ಯೋಜನೆಯನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಭೂಶಾಖ ವಿದ್ಯುತ್ ಯೋಜನೆ ಜಿಯೋಥರ್ಮಲ್ ಪವರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದು ಎಲ್ಲಪ್ಪ ಅಂತಂದರೆ ಲಡಾಖ್ನ ಪುಂಗ ಕಣಿವೆಯಲ್ಲಿ ಈ ಒಂದು ಭಾರತದ ಭೂಶಾಖ ವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಲಾಗುತ್ತಿದೆ. ಇಲ್ಲಿ ಲಡಾಖ್ನಲ್ಲಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಲಡಾಖ್ನ ಪುಂಗ ವ್ಯಾಲಿಯಲ್ಲಿ ONGC ಅಂತ ಕರಿತೀವಿ. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಒಂದು ಕಾರ್ಪೊರೇಷನ್ ಸಂಸ್ಥೆಯನ್ನು ಮಾಡಿದಪ್ಪ ಅಂತಂದರೆ ಭಾರತದ ಮೊದಲ ಭೂಶಾಖ ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಎಲ್ಲಪ್ಪ ಅಂತಂದರೆ ಲಡಾಖ್ನಲ್ಲಿ ಈ ಒಂದು ಅಭಿವೃದ್ಧಿ ಪಡಿಸ್ತಾ ಇದೆ ನೋಡಿ. ಇದು ಭೂಮಿಯ ಆಳದಲ್ಲಿರುವಂಥ ಶಾಖವನ್ನು ಬಳಸಿಗೆಯಿಂದ ವಿದ್ಯುತ್ ಉತ್ಪಾದಿಸುವಂಥ ವಿಧಾನ ಆಗಿದೆ ನೋಡಿ. ಭೂಮಿಯಲ್ಲಿರುವಂಥ ಏನು ಆಳ ಇದೆ, ಆಳದಿಂದ ಏನಪ್ಪ ಅಂತ ಬರುವಂಥ ಉಷ್ಣತೆಯಿಂದ ಈ ಒಂದು ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂತೆ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ ನೋಡಿ. ಜೊತೆಗೆ ನವೀಕರಿಸಬಹುದಾದಂಥ ಒಂದು ಇಂಧನ ಮೂಲವಾಗಿದೆ. ಅಂದರೆ ಮತ್ತೆ ಮರಳಿ ಪಡೆಯಬಹುದಾದಂಥ ಒಂದು ಇಂಧನ ಮೂಲ ಅಂತ ನಾವು ಕರಿತೀವಿ. ಅದೇ ರೀತಿಗೆ ಏನಪ್ಪ ಅಂತಂದರೆ ಇದು ವರ್ಷದ 24 ಗಂಟೆ ಕೂಡ ವಿದ್ಯುತ್ ನೀಡುವಂಥ ಸಾಮರ್ಥ್ಯನ ಹೊಂದಿದೆ. ವರ್ಷದ 24 ಗಂಟೆಗಳ ಕಾಲ ಏನಪ್ಪ ಅಂತಂದರೆ ವಿದ್ಯುತ್ತನ್ನು ನೀಡುವಂಥ ಸಾಮರ್ಥ್ಯನೂ ಇದು ಈ ಭೂಶಾಖದ ವಿದ್ಯುತ್ ಯೋಜನೆ ಒಳಗೊಂಡಿದೆ ಅಂತ ಹೇಳ್ತೀವಿ. ಇದು ಲಡಾಖ್ನಲ್ಲಿ ಈಗ ಮಾಡಿದ್ದಾರೆ. ನವೀಕರಿಸಬಹುದಾದಂಥ ಇಂಧನ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ನಮಗೆ ಸೌರಶಕ್ತಿ ಅಂತ ಬರ್ತದೆ. ಅಂದರೆ ಸೂರ್ಯನ ಕಿರಣಗಳಿಂದ ಪಡೆಯುವಂಥ ಶಕ್ತಿಗೆ ಸೌರಶಕ್ತಿ ಅಂತ ಕರಿತೀವಿ ನೋಡ್ರಿ. ಇದೇನಪ್ಪ ಅಂತಂದರೆ ಕರ್ನಾಟಕದ ಪಾವಗಡ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಕಂಡುಬರುವಂಥ ಪಾವಗಡ ಏನಪ್ಪ ಅಂತಂದರೆ ವಿಶ್ವದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ಗಳಾಗಿವೆ. ಹಾಗಾದರೆ ಈ ಒಂದು ಪಾವಗಡ ಎಂಬ ಒಂದು ಸ್ಥಳ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತದಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಪಾವಗಡ ಎಲ್ಲಿ ಕಂಡುಬರ್ತದಂತ, ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂತ ಕಮೆಂಟ್ ಮೂಲಕ ತಿಳಿಸಿ. ನಂತರ ಬರುತ್ತೆ ಗಾಳಿ ಶಕ್ತಿಯಲ್ಲಿ ಏನಪ್ಪ ಅಂತಂದರೆ ತಮಿಳುನಾಡು ಏನಪ್ಪ ಅಂತಂದರೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಒಳಗೊಂಡಿದೆ. ತಮಿಳುನಾಡು ಏನಪ್ಪ ಅಂತಂದರೆ ಗಾಳಿ ಶಕ್ತಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಜೈವಿಕ ಇಂಧನವನ್ನು ಕೂಡ ಬಳಕೆ ಮಾಡ್ತಾಯಿದ್ದಾರೆ. ಅದರಲ್ಲಿ 20% ಎಥೆನಾಲ್ ಮತ್ತು ಅದರ ಒಂದು ಮಿಶ್ರಣ ಏನಪ್ಪ ಅಂತಂದರೆ 2025ಕ್ಕೆ ನಿಗದಿಪಡಿಸಲಾಗಿದೆ. ಪೆಟ್ರೋಲಲ್ಲಿ ಈ ಒಂದು 20% ಎಥೆನಾಲ್ ಮಿಶ್ರಣವನ್ನು ಗುರಿಯನ್ನು ಭಾರತ ದೇಶ 2025ಕ್ಕೆ ನಿಗದಿಪಡಿಸಿತ್ತು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟ ಅಂತ ಕರಿತೀವಿ ನಾವು. ಓಕೆ,
ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ ನೋಡಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಒಂದು ಪ್ರಮುಖ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ನಮ್ಮ ಭಾರತದ ಹರಿಯಾಣದ ಒಂದು ರಾಜ್ಯದ ಗುರುಗ್ರಾಮದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಒಂದು ಪ್ರಮುಖ ಕೇಂದ್ರ ಕಚೇರಿ ಕಂಡು ಬರ್ತದೆ. ಇದ್ರ ಬಗ್ಗೆ ಕೇಳ್ತಾರೆ ಪ್ರಶ್ನೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟ ಸಾಧ್ಯತೆ ಜಾಸ್ತಿ ಇರ್ತದೆ ನೋಡಿರಿ. ಕೊನೆಯದಾಗಿ ಪ್ರಮುಖವಾಗಿ ಒನ್ಲೈನರ್ಸ್ ಇದ್ದ ನೋಡಿರಿ. ವಿಶ್ವ ಫುಟ್ಬಾಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದರೆ ಪ್ರತಿ ವರ್ಷ ಮೇ 25ರಂದು ವಿಶ್ವ ಫುಟ್ಬಾಲ್ ದಿನವನ್ನು ಆಚರಣೆ ಮಾಡುತ್ತಾರೆ. ಓಕೆ. ನೆರೆಡ್ ಎಂಬುದು ಏನಪ್ಪ ಅಂತಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಒಂದು ನೆಪ್ಚೂನ್ ಗ್ರಹದ ಉಪಗ್ರಹ ಆಗಿದೆ. ನೆರೆಡ್ ಎಂದ್ರೇನಪ್ಪ ಅಂತಂದರೆ ನೆಪ್ಚೂನ್ ಗ್ರಹದ ಉಪಗ್ರಹ ಆಗಿದೆ ನೋಡಿ. ಬುಕ್ಸಾ ಹುಲಿ ಅಭಯಾರಣ್ಯ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬುಕ್ಸಾ ಹುಲಿ ಅಭಯಾರಣ್ಯ ಕಂಡು ಬರ್ತದೆ ನೋಡಿರಿ. ವಿಜಯ್ ಶಂಕರ್ ಇವರೇನಪ್ಪ ಅಂತಂದರೆ ಇತ್ತೀಚೆಗೆ ನಿವೃತ್ತಿ ಘೋಷಿಸಿಕೊಂಡಂಥ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಆಗಿದ್ದಾರೆ ವಿಜಯ್ ಶಂಕರ್ ಅವರು. ನಂತರ ಬರುತ್ತೆ ಚಂಚು 23. ಇದು ಚೀನಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದಂಥ ಬಾಹ್ಯಾಕಾಶ ನೌಕೆಯಾಗಿದೆ. ಚೀನಾ ದೇಶ ಉಡಾವಣೆ ಮಾಡಿದಂಥ ಬಾಹ್ಯಾಕಾಶ ನೌಕೆ ಬಗ್ಗೆ ಕೇಳ್ತಾರೆ. ಇದು ಅಂದರೆ ಚಂಚು 23 ನೋಡಿರಿ. ಇದು ಚೀನಾ ದೇಶ ಉಡಾವಣೆ ಮಾಡಿದಂಥ ಒಂದು ಬಾಹ್ಯಾಕಾಶ ನೌಕೆಯಾಗಿದೆ ಚಂಚು 23. ಇವೇನಪ್ಪ ಅಂತಂದರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಓಕೆ. ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ಯಾವ ರೀತಿಯಾಗಿದೆ ಅಂತ ಕೂಡ ತಿಳಿಸಿ. ಓಕೆ. ಹೊಸಬರಾದರೆ ಕ್ರೇಯಸ್ ಟ್ಯೂಟೋರಿಯಲ್ಗೆ ಜಾಯ್ನ್ ಆಗಿ. ಅದೇ ರೀತಿಯಾಗಿ ದಿನನಿತ್ಯ ನೀಡುವಂಥ ಪ್ರಮುಖ ಏನು ನಾವು ಪೋಸ್ಟ್ ಹಾಕ್ತೀವಿ ನೋಡ್ರಿ, ಅದರಲ್ಲಿ ಕ್ವಶನ್ಗಳು ಹಾಕ್ತಾಯಿರ್ತೀನಿ. ಅವುಗಳನ್ನು ತಪ್ಪದೆ ಅಟೆಂಡ್ ಮಾಡಿ. ಅದರಿಂದ ನಿಮ್ಮ ಒಂದು ಏನು ಮಾನಸಿಕ ಸಾಮರ್ಥ್ಯ ಜಾಸ್ತಿ ಬೆಳೀತದೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತ ಮಾಡೋಣ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಪ್ರಮುಖ ವಿಡಿಯೋ ಆಗಿತ್ತು. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಕ್ವಶನ್ಗಳನ್ನು ತರೋಣ. ಆ ಒಂದು ಕ್ವಶನನ್ನು ನೀವು ನೋಡಿಕೊಳ್ಳಿ. ತಪ್ಪದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇದರಿಂದ ನಿಮಗೆ ಉಪಯುಕ್ತ ಆದಂಥ ಒಂದು ಮಾಹಿತಿ ಜ್ಞಾನ ಒದಗ್ತದೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ.